ಇವಾಗೆಲ್ಲ ಬರ್ತಾ ಇದ್ದಾರೆ ಲಲಿತಾ. ಹೌದು, ಅವರಿಗೆಲ್ಲ ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. TRD ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾವು ನಮ್ಮ ಫ್ರೆಂಡ್ ಮಗಳ ಮದುವೆಗೆ ಬಂದಿದ್ವಿ, ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಫ್ರೆಂಡ್ ಅಲ್ಲ, ಮನೆಯವರಿದ್ದಂಗೆ ಇವರೆಲ್ಲ. ಸೊ ಚೆನ್ನಾಗಿತ್ತು ಕಲ್ಯಾಣ ಮಂಟಪ ಎಲ್ಲ, ವಾದ್ಯ ಮೇಳ ಎಲ್ಲ ಸೂಪರ್ ಆಗಿತ್ತು. ಒಂದು ಸಣ್ಣ ವಿಡಿಯೋ ಮಾಡ್ಕೊಂಡಿದ್ದೀನಿ. ಹಾಗೆ ಅಲ್ಲಿ ಜ್ಯೂಸ್ ಕೊಡ್ತಾ ಇದ್ದಾರೆ, ಒಂದು ಜ್ಯೂಸ್ ಕುಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಓಕೆನಾ, ಬಾಯ್. ನೋಡಿ, ಜ್ಯೂಸು ತಗೊಳ್ತಾ ಇದ್ರು ಎಲ್ಲರೂ, ನಾವು ತಗೊಂಡ್ವಿ. ಹಾಗೆ ಅದೇನೋ ಸ್ನ್ಯಾಕ್ಸ್ ಇಟ್ಟಿದ್ರು. ಸ್ನ್ಯಾಕ್ಸ್ ಏನು ಅಂತ ಗೊತ್ತಿಲ್ಲ ನನಗೆ ಅದ್ರ ಹೆಸರು, ಯಾಕಂದರೆ ನಮಗಿಂಥದ್ದನ್ನೆಲ್ಲ ತಿಂದು ಅಭ್ಯಾಸನೇ ಇಲ್ಲ. ನಮ್ಮ ಕಾಲದಲ್ಲೆಲ್ಲ ಈ ರೀತಿ ಜ್ಯೂಸು ಆಮೇಲೆ ಸ್ನ್ಯಾಕ್ಸು ಅಂತ ಇಡ್ತಾ ಇರಲಿಲ್ಲ. ಮದುವೆ ಮಾಡ್ತಿದ್ರು, ಕಳಿಸ್ತಾ ಇದ್ರು ಕಲ್ಯಾಣ ಮಂಟಪದಲ್ಲಿ. ಇತ್ತೀಚಿನ ದಿನಗಳಲ್ಲಂತೂ ಈ ರೀತಿ ಒಂದು ಜ್ಯೂಸು, ವೆಲ್ಕಮ್ ಜ್ಯೂಸ್ ಅಂತ ಹೇಳ್ತಾರೆ ಅದಕ್ಕೆ, ಸ್ನ್ಯಾಕ್ಸು, ಒಂದು ಜ್ಯೂಸ್ ಜೊತೆಗೆ ಒಂದು ಸ್ನ್ಯಾಕ್ಸು ಕೊಡ್ತಾರೆ. ಆಮೇಲೆ ಈ ಕಲ್ಯಾಣ ಮಂಟಪ ನೋಡಿ, ಬೆಂಗಳೂರು ಪಾಟೀದಾರ್ ಸಮಾಜ ಅಂತ ಹೇಳಿ ಇದೆ. ಈ ಕಲ್ಯಾಣ ಮಂಟಪ ಬಂದು 8ನೇ ಮೈಲಿನಲ್ಲಿ ಸಿಗ್ನಲಲ್ಲಿ ಇಳ್ಕೊಂಡ್ರೆ ಲೆಫ್ಟ್ ಸೈಡು ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕ್ ರೋಡಿಂದ ನಾವು ಸ್ಟ್ರೈಟ್ ನಡ್ಕೊಂಡು ಬಂದರೆ 10 ನಿಮಿಷ ಆಗುತ್ತೆ ಈ ಕಲ್ಯಾಣ ಮಂಟಪಕ್ಕೆ. ಕಲ್ಯಾಣ ಮಂಟಪ ತುಂಬ ಚೆನ್ನಾಗಿತ್ತು ನೋಡಿ, ರಂಗೋಲಿ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿ ಹಾಕಿದ್ರು ರಂಗೋಲಿ ಕಲ್ಯಾಣ ಮಂಟಪದಲ್ಲಿ. ಮತ್ತು ಒಳಗಡೆ ಹೋಗೋಣ ಅಂತ ಹೋದ್ವಿ. ಸೊ ಮೆಟ್ಲಿಗೆ ಎಲ್ಲ ಮುಂದೆ ಒಂದು ಗಣಪತಿ ಸ್ಟ್ಯಾಚು, ಅದಕ್ಕೂ ಸಹ ಅಲಂಕಾರ ಮಾಡಿ ಎಷ್ಟು ಚೆನ್ನಾಗಿ ಹೂವಿನ ಡೆಕೋರೇಟ್ಗಳಂತೂ ಇತ್ತೀಚಿನ ದಿನಗಳಲ್ಲಂತೂ ಬಹಳ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ ನೋಡಿ. ಚೆಂಡು ಹೂವು ಓಕೆನಾ, ಯೆಲ್ಲೋ ಕಲರು, ಕೇಸರಿ ಕಲರ್ ಚೆಂಡು ಹೂವು ಮೆಟ್ಲಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅದನ್ನು ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಕಲ್ಯಾಣ ಮಂಟಪದಲ್ಲಿ. ಮೆಟ್ಲು ಹತ್ತಿ ಹೋಗುವಾಗಲೇ ಒಂದು ರೀತಿ ಖುಷಿ, ಆನಂದ ಮನಸ್ಸಿಗೆ ಅಲಂಕಾರ ನೋಡಿದ್ರೆ. ಆಮೇಲೆ ಒಳಗೆ ಹೋಗ್ತಾ ಹೋಗ್ತಾ ತುಂಬ ಮ್ಯೂಸಿಕ್ ಬರ್ತಾಯಿತ್ತು, ವಾದ್ಯ ಮೇಳದ್ದು. ಸರಿ, ನಾನು ತುಂಬ ಅದನ್ನೇ ಇಟ್ಟರೆ ಕಾಪಿರೈಟ್ ಬರ್ಬೋದೇನೋ ಅಂತ ಹೇಳಿ ಮ್ಯೂಟ್ ಮಾಡಿದ್ದೀನಿ ನಾನು. ಆಮೇಲೆ ಒಳಗಡೆ ಹೋಗುವಾಗ ಇಲ್ಲಿ ಸೈಡಲ್ಲಿ ಮತ್ತೆ ಅರ್ಶಿನ ಕುಂಕುಮ ಹೂ ಕೊಡೋಕ್ಕೆ ಅಂತ ಹೇಳಿ ಮಾಡ್ತಾರಲ್ಲ, ಸೊ ಅಲ್ಲಿ ಇಟ್ಟಿದ್ರು. ಎಲ್ಲರೂ ಬಂದು ಅದನ್ನು ತಗೊಳ್ತಾ ಇದ್ರು. ಸೊ ಇತ್ತೀಚಿನ ದಿನಗಳಲ್ಲೆಲ್ಲ ಕಲ್ಯಾಣ ಮಂಟಪದಲ್ಲಿ ಅದು ಕಾಮನ್. ಬಟ್ ನನಗೆ ತುಂಬ ಖುಷಿ ಆಯಿತು. ಮದುವೆ ತುಂಬ ಗ್ರ್ಯಾಂಡಾಗಿ ಮಾಡಿದರು, ಸಖತ್ತಾಗಿ ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಈ ಮದುವೆಗೆ ಜನ ಬಂದಿದ್ದರು ಅಂದರೆ ವಿಪರೀತ ಜನ ಬಂದಿದ್ದರು. ನಿಜವಾಗ್ಲೂ ಕಲ್ಯಾಣ ಮಂಟಪ ಎಷ್ಟು ದೊಡ್ಡದಾಗಿದೆಯೋ, ಕಲ್ಯಾಣ ಮಂಟಪ ತುಂಬ ಜನ ಬಂದುಬಿಟ್ಟಿದ್ರು ಫ್ರೆಂಡ್. ತುಂಬ ಅಂದರೆ ತುಂಬ ಚೆನ್ನಾಗೇ ಮಾಡಿದರು. ಮದುವೆ ಎಲ್ಲ ಭಾಳ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಟ್ಟಿದ್ದಾರೆ. ಗಂಡು ಹೆಣ್ಣು ಕೂಡ ತುಂಬ ಮುದ್ದಾಗಿದ್ದರು ನೋಡೋಕ್ಕೆ. ನಮ್ಮ ಕಡೆ ಹೇಳ್ತಾರೆ ಒಂದು ಮಾತು, ಈಡು ಜೋಡು ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಅಂದರೆ ಗಂಡು ಹೆಣ್ಣು ಚೆನ್ನಾಗಿದ್ದರು, ಹೊಂದಾಣಿಕೆ ಚೆನ್ನಾಗಿತ್ತು, ಹೋಲಿಕೆ ಚೆನ್ನಾಗಿತ್ತು ಅಂತ ಹೇಳಿ ವರ್ಣಿಸ್ತಾರೆ. ಸೊ ಅಂದರೆ ಅದೇ ಈಡು ಜೋಡು ಚೆನ್ನಾಗಿತ್ತು ಅಂತ, ನಾವು ಜೋಡಿ ಚೆನ್ನಾಗಿತ್ತು ಅಂತ ಹೇಳ್ತೀವಿ ಇವಾಗೆಲ್ಲ. ಸೊ ನೋಡಿ, ಕಲ್ಯಾಣ ಮಂಟಪ ಒಂದು ರೌಂಡು ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡಿದೆ. ಜನ ಇನ್ನೂ ಬರ್ತಾಯಿದ್ರು, ನಾವೇ ಸ್ವಲ್ಪ ಬೇಗ ಹೋದ್ವೇನೋ ಅಂತ ಅನ್ನಿಸ್ತು. ಹಾಗೆ ಫೋಟೋಶೂಟ್ ಮಾಡಿಸಿದ್ರು ಗಂಡು ಹೆಣ್ಣು. ಎಲ್ಲಿ ಮಾಡಿಸಿದ್ರು ಅಂತ ಗೊತ್ತಿಲ್ಲ, ಅದು ಲೊಕೇಶನ್ ನನಗೆ ಅಷ್ಟು ಗೊತ್ತಾಗಲಿಲ್ಲ. ಬಟ್ ಫೋಟೋಶೂಟು ತುಂಬ ಚೆನ್ನಾಗಿ ಮಾಡಿಸಿದ್ರು, ಭಾಳ ಖುಷಿಯಾಯಿತು ನೋಡಿ. ನಾವು ಹೋಗಿ ಅಲ್ಲಿ ಕೂತ್ಕೊಂಡು ಅದನ್ನೇ ಫೋಟೋಶೂಟನ್ನು ನೋಡ್ತಾ ಇದ್ದೆ. ವಿಡಿಯೋ ಮಾಡ್ಕೊಳ್ಳೋಣವಾ ಬೇಡವಾ ಅಂತ ಯೋಚನೆ ಮಾಡಿ ವಿಡಿಯೋ ಮಾಡಿಕೊಂಡೆ. ಇರಲಿ, ಏನಾಗಲ್ಲ, ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದೆ. ಕೊನೆಗೆ ಸಖತ್ತಾಗಿತ್ತು. ಅಂದರೆ ಒಳ್ಳೆ ಗ್ರ್ಯಾಂಡ್ ಮದುವೆ. ಇತ್ತೀಚಿನ ದಿನಗಳಲ್ಲಂತೂ ಎಲ್ಲ ಕಾಸ್ಟ್ಲಿನೇ ನೋಡಿ. ಫೋಟೋಶೂಟು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಇದಲ್ಲ ಫೋಟೋಶೂಟ್ ಅಲ್ಲ, ಸೊ ರಿಂಗ್ ಹಾಕ್ತಾ ಇದ್ದಾರೆ ನೋಡಿ. ಈಡು ಜೋಡು ಚೆನ್ನಾಗಿತ್ತು ಅಂತಾರಲ್ಲ, ಹಾಗೆ ಈಡು ಜೋಡು ತುಂಬಾ ಚೆನ್ನಾಗಿತ್ತು. ಮದುಮಗನೂ ತುಂಬ ಸ್ಮಾರ್ಟಾಗಿದ್ದರು, ಮದುಮಗಳೂ ತುಂಬ ಸ್ಮಾರ್ಟಾಗಿದ್ದರು. ಚೆನ್ನಾಗಿತ್ತು ಜೋಡಿ ಅಂದರೆ ಹೀಗಿರಬೇಕಲ್ವಾ. ನಮ್ಮ ಕಾಲದಲ್ಲಿ ನಾವು ಇಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇರಲಿಲ್ಲ. ನಮಗೆ ಇಷ್ಟೊಂದು ಮೇಕಪ್ ಮಾಡೋದು ಆವಾಗ ಗೊತ್ತಿರಲಿಲ್ಲ. ಇವಾಗ ಭಾಳ ಚೆನ್ನಾಗಿ ರೆಡಿ ಆಗ್ತಾರೆ ಹೆಣ್ಣು ಗಂಡು, ನೋಡೋಕ್ಕೆ ಖುಷಿ ಆಗತ್ತೆ. ಕಾಸ್ಟ್ಯೂಮ್ ಇರ್ಬೋದು, ಮೇಕಪ್ ಇರ್ಬೋದು, ಸಖತ್ತಾಗಿರತ್ತೆ, ಮುದ್ದಾಗಿ ರೆಡಿ ಆಗ್ತಾರೆ.
ನೀವು ಸಹ ಈ ನವಜೋಡಿಗೆ ಮುದ್ದಾದ ಈ ನವಜೋಡಿಗೆ 100 ಕಾಲ ಬಾಳಿ ಬದುಕಲಿ ಅಂತ ಆಶೀರ್ವಾದ ಮಾಡಿ ಸ್ನೇಹಿತರೆ. ನೋಡಿ ಫೋಟೋಶೂಟನ್ನು ನಾನು ಸಹ ವಿಡಿಯೋ ಮಾಡಿದೆ. ಭಾಳ ಚೆನ್ನಾಗಿ ಫೋಟೋಶೂಟ್ ಮಾಡಿಸಿದ್ರು. ತುಂಬ ಖುಷಿಯಾಯಿತು ನನಗೆ. ಇತ್ತೀಚಿನ ದಿನಗಳಲ್ಲಿ ಇದೊಂದು ಟ್ರೆಂಡ್, ಈ ಫೋಟೋಶೂಟ್ ಮಾಡಿಸೋದು. ನಮ್ಮ ಕಾಲದಲ್ಲೆಲ್ಲ ಈ ಥರ ಫೋಟೋಶೂಟ್ ಎಲ್ಲ ಇರಲಿಲ್ಲ, ಯಾವ ಫೋಟೋಶೂಟು ಗೊತ್ತೇ ಇರಲಿಲ್ಲ ನಮಗೆ. ಆದರೆ ಇವಾಗ ಹಾಗಲ್ಲ, ಭಾಳ ಚೆನ್ನಾಗಿ ಫೋಟೋಶೂಟನ್ನು ಮಾಡಿಸ್ತಾರೆ. ಸಖತ್ತಾಗಿ ಫೋಟೋಶೂಟ್ ಮಾಡಿಸಿದ್ರು. ನನಗಂತೂ ಭಾಳ ಇಷ್ಟ ಆಯಿತು. ನಾನು ನನ್ನ ಮಗನ ಮದುವೆ ಆದರೆ, ನನ್ನ ಮಗಳ ಮದುವೆ ಆದರೆ ಇದೇ ಥರ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಅನ್ನಿಸ್ತು. ಲೊಕೇಶನ್ ತುಂಬ ಚೆನ್ನಾಗಿತ್ತು, ಭಾಳ ಚೆನ್ನಾಗಿ ಇತ್ತು ಲೊಕೇಶನ್ನು. ಸಖತ್ತಾಗಿ ಫೋಟೋಶೂಟನ್ನು ಮಾಡಿಸಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಫೋಟೋಶೂಟು ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂತ ಹೇಳಿ ನನಗೂ ಖುಷಿ ಆಯಿತು ಫೋಟೋಶೂಟ್ ನೋಡಿ. ಆಮೇಲೆ ಊಟ ಮಾಡೋಣ ಅಂತ ಕೆಳಗಡೆ ಹಾಲ್ಗೆ ಹೋದ್ವಿ. ಅಲ್ಲಿ ಸ್ನ್ಯಾಕ್ಸ್ ಕೊಡ್ತಾಯಿದ್ರು, ಫ್ರೂಟ್ಸು ಮತ್ತು ಪಾನಿಪುರಿ, ಮಸಾಲೆ ಪುರಿ ಎಲ್ಲ ಕೊಡ್ತಾಯಿದ್ರು. ನಾವು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಹೇಳಿ ತಗೊಂಡು ತಿಂದ್ವಿ. ಚೆನ್ನಾಗಿತ್ತು ಎಲ್ಲವೂ, ಯಾವುದು ತೆಗೆದು ಹಾಕೋ ಹಾಗಿರಲಿಲ್ಲ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದರು. ಸಿಕ್ಕಾಪಟ್ಟೆ ಜನ ಇದ್ದರು ಫ್ರೆಂಡ್ಸ್. ಅಯ್ಯೋ ಜನ ಅಂದರೆ ಜನ ಜಾತ್ರೆ ಆಗಿ ಹೋಗಿತ್ತು. ಆಮೇಲೆ ಈ ಊಟಕ್ಕೆ ತುಂಬ ಜನ ಎಲೆ ಮೇಲೆ ಸಿಕ್ಕಾಪಟ್ಟೆ ಬಿಟ್ಟಿದ್ದಾರೆ ಈ ಮದುವೆ ಮನೆಗಳಲ್ಲಿ. ಮತ್ತು ಇನ್ನು ಯಾವುದೇ ಬೇರೆ ಫಂಕ್ಷನ್ಗಳಲ್ಲಾದ್ರೂ ಹೀಗೇ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ತಿಂದು ಖಾಲಿ ಮಾಡಿದ್ರೆ ಒಂದು ರೀತಿ ಚೆಂದ. ಆದರೆ ಸಿಕ್ಕಾಪಟ್ಟೆ ಬಡಿಸಿದ್ದೆಲ್ಲವೂ ಹಾಕಿಸ್ಕೊಂಡ್ಬಿಡೋದು, ಆಮೇಲೆ ಎಷ್ಟು ಬೇಕೋ ಅಷ್ಟು ತಿನ್ನೋದು, ಎದ್ದು ಹೋಗೋದು ಮಾಡ್ತಾರೆ. ದಯವಿಟ್ಟು ಈ ರೀತಿ ಯಾರು ಮಾಡಬೇಡ್ರಿ. ನಿಮ್ಗೆ ಏನೇನು ಬೇಕೋ ಅದನ್ನು ಬಡಿಸ್ಕೊಳ್ಳಿ. ನೀವು ಯಾವುದನ್ನು ತಿನ್ನಲ್ವೋ ಅದನ್ನು ಬೇಡ ಅಂತ ಹೇಳಿ. ಯಾಕೆ ವೇಸ್ಟ್ ಮಾಡ್ತೀರಾ ಎಲೆನಲ್ಲಿ? ಉಳಿದ್ರೆ ಅವರು ಇನ್ನು ಯಾವುದಾದ್ರೂ ಪ್ರಾಣಿ ಪಕ್ಷಿಗಳಿಗೆ ಹಾಕ್ತಾರೆ. ಫ್ರೆಂಡ್ಸ್, ಮದುವೆ ಮುಗೀತು, ಊಟ ಮಾಡಿದ್ವಿ, ಭರ್ಜರಿ ಊಟ ಮಾಡಿದ್ವಿ. ಐಸ್ ಕ್ರೀಮ್ ತೊಗೊಂಡ್ವಿ, ಬೀಡನ್ನು ತೊಗೊಂಡಿದ್ದೀವಿ. ಊಟನೂ ಸೂಪರಾಗಿತ್ತು. ಮದುವೆ ಗಂಡು ಹೆಣ್ಣು ಸೂಪರಾಗಿದ್ದರು. ಒಳ್ಳೆ ಜೋಡಿ ಗಂಡು ಹೆಣ್ಣು. ಇವಾಗ ನಾವು ಮನೆ ಕಡೆ ಹೊರಡಬೇಕು, ಲೇಟ್ ಆಯಿತು. ತಿಂದಿದ್ದು ಮುಗಿದ್ಮೇಲೆ ಇನ್ನೇನಿರುತ್ತೆ ಮದುವೆ ಮನೆಯಲ್ಲಿ, ಫಲತಾಂಬೂಲ ಕೊಟ್ಟಿದ್ದಾರೆ, ತೊಗೊಂಡು ಮನೆ ಕಡೆ ಹೋಗ್ತೀವಿ. ಹೊಟ್ಟೆ ತುಂಬಿದೆ, ಮನೆಗೆ ಹೋಗಿ ನಿದ್ರೆ ಮಾಡೋದು ಅಂತ ನನ್ನ ಫ್ರೆಂಡ್ ಲಲಿತಾ ಅವ್ರು ಹೇಳ್ತಾ ಇದ್ದಾರೆ. ಓಕೆ ಫ್ರೆಂಡ್, ಹಾಗಿದ್ರೆ ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಿ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಸಹಕಾರ ನೀಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ TRD ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್ ಫ್ರೆಂಡ್. ಮದುವೆ ಅಂತೂ ಮುಗೀತು, ಎಲ್ಲ ತಿಂದಿದ್ದಾಯಿತು, ಇರೋ ಬರೋದೆಲ್ಲ ತಿಂದ್ವಿ. ನಾವಂತೂ ಯಾವುದು ವೇಸ್ಟ್ ಮಾಡಲಿಲ್ಲ. ಎಲೆನೆಲ್ಲ ಹಾಕಿಸ್ಕೊಂಡಿರೋದು ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿಸ್ಕೊಂಡು ಊಟ ಮಾಡ್ತೀವಿ. ಬಡಿಸಿದ್ದನ್ನೆಲ್ಲ ಸಿಕ್ಕಾಪಟ್ಟೆ ಹಾಕಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ತಿಂದು ಉಳಿದಿದ್ದನ್ನು ಎಲೆಯಲ್ಲಿ ಬಿಟ್ಟು ಬರೋದಿಲ್ಲ ನಾವು. ಸೊ ನಾವು ಅನ್ನಕ್ಕೆ ಭಾಳಷ್ಟು ಬೆಲೆ ಕೊಡ್ತೀವಿ. ನೀವು ಸಹ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಬನ್ನಿ. ಬೀಡ ಇತ್ತು, ಐಸ್ ಕ್ರೀಮ್ ಇತ್ತು, ಬಾಳೆಹಣ್ಣಿತ್ತು, ಎಲ್ಲವೂ ತಗೊಂಡ್ವಿ, ತಿಂದ್ವಿ, ಮನೆ ಕಡೆ ಹೊರಟ್ವಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್ ಬಾಯ್.